ನಮಸ್ಕಾರ ಸ್ನೇಹಿತರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದೇನೋ ಸಂತೋಷ ಸಡಗರ ಅಲ್ವಾ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಮನಿ ಬೌಲ್ ಅಥವಾ ಅಕ್ಷಯ ಪಾತ್ರೆನ ಯಾವ ತರ ಮಾಡೋದು ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮನಿ ಅಟ್ರಾಕ್ಟ್ ಮಾಡುವಂತಹ ಮನಿ ಮ್ಯಾಗ್ನೆಟ್ ಅನ್ನ ಯಾವ ತರ ನಾವು ಮಾಡೋದು ಅಂತಾನು ತಿಳಿಸ್ಕೊಡ್ತೀನಿ. ಸೊ ಆದ್ರಿಂದ ಎಲ್ಲರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೇನೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಬಿಡಿ. ಆಲ್ ನೋಟಿಫಿಕೇಶನ್ ಆನ್ ಅಂತ ಕೊಡೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರ ನೋಟಿಫಿಕೇಶನ್ ಸಿಗುತ್ತೆ. ನೀವು ನಮ್ಮ ಯಾವ ವಿಡಿಯೋ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಇನ್ನು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನಿ ಬೌಲ್ ಅಥವಾ ಅಕ್ಷಯ ಪಾತ್ರೆ ಇದನ್ನ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಒಂದು ಗಾಜಿನ ಬೌಲ್. ನಾನು ಈ ಗಾಜಿನ ಬೌಲನ್ನು ತಗೊಂಡಿದ್ದೀನಿ. ಇದು ಬೌಲ್ ಸಿಕ್ಕಿಲ್ಲ ಅಂದರೆ ನೀವು ನಾರ್ಮಲ್ ಗಾಜಿನ ಬೌಲ್ ಕೂಡ ನೀವು ತಗೋಬಹುದು. ಬಟ್ ಆದಷ್ಟು ಒಂದು ಮುಚ್ಚಳ ಇರುವಂತಹ ಗಾಜಿನ ಬೌಲನ್ನು ತಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಮುಚ್ಚಳ ಇರುವಂತಹ ಗಾಜಿನ ಬೌಲನ್ನು ತಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಈ ಥರ ಬೌಲ್ ಸಿಕ್ಕಿಲ್ಲ ಅಂದರೆ ಸಿಂಪಲ್ ಆಗಿರುವಂತಹ ಗಾಜಿನ ಬೌಲ್ ತಗೊಂಡು ನಂತರ ಇದಕ್ಕೆ ಒಂದು ಮುಚ್ಚಳನ ಈ ಥರ ಮುಚ್ಚಿದ್ರೆ ಆಯಿತು ಅಷ್ಟೇ. ಸೊ ಮೊದಲನೇದಾಗಿ ಮನಿ ಬೌಲ್ ಮಾಡೋದಕ್ಕೆ ಅಥವಾ ಅಕ್ಷಯ ಪಾತ್ರೆನ ಮಾಡೋದಕ್ಕೆ ನಮಗೆ ಬೇಕಾಗಿರೋ ವಸ್ತು ಅಂದರೆ ಅದು ಗಾಜಿನ ಬೌಲು. ಸೊ ಇಲ್ಲಿ ಒಂದು ಗಾಜಿನ ಬೌಲನ್ನು ನಾನು ತಗೊಂಡಿದ್ದೀನಿ. ನಂತರ ಒಂದು ಬೆಳ್ಳಿ ಕಾಯಿನ್, ನೀವು ಬೆಳ್ಳಿ ಕಾಯಿನ್ ಕೂಡ ತಗೋಬಹುದು. ಬೆಳ್ಳಿ ಕಾಯಿನ್ ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ನೀವು ಯಾವುದಾದ್ರೂ ಒಂದು 5 ರೂಪೀಸ್ ಅಥವಾ 10 ರೂಪೀಸ್ ಕಾಯಿನನ್ನು ನೀವು ತಗೊಬೋದು. ಸೊ ಒಂದು ಕಾಯಿನನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಒಂದು ಬೆಳ್ಳಿ ಕಾಯಿನನ್ನು ಇಲ್ಲಿ ಒಳಗಡೆ ಮಧ್ಯದಲ್ಲಿ ಈ ತರ ಇಡ್ತಾ ಇದ್ದೀನಿ. ಇದು ಫಸ್ಟ್ಗೆ ನಾನು ಒಂದು ಬೆಳ್ಳಿ ಕಾಯಿನ್ ಅನ್ನ ಇಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇವಾಗ ಬೆಳ್ಳಿ ಕಾಯಿನ್ ಇಟ್ಟಾಗಿದೆ. ನಂತರ ನಮಗೆ ಬೇಕಾಗಿರೋ ವಸ್ತು ಅಂದ್ರೆ ಅದು ನೋಡ್ಬೋದು ಕವಡೆ. ಇದನ್ನ ಲಕ್ಷ್ಮೀ ಕವಡೆ ಅಂತ ಕರೀತಾರೆ. ಇದೆಲ್ಲ ನಿಮಗೆ ಪೂಜಾ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಪೂಜೆ ಸಾಮಾನೆಲ್ಲ ಸಿಗೋ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಆನ್ಲೈನ್ ಕೂಡ ಬೈ ಮಾಡ್ಬೋದು. ಇದು ಲಕ್ಷ್ಮೀ ಕವಡೆ ಅಂತ ಹೇಳ್ತಾರೆ. ಇದನ್ನ 11 ಲಕ್ಷ್ಮೀ ಕವಡೆನ ನಾನು ತಗೊಂಡಿದ್ದೀನಿ. ಸೊ ಇದು 11 ಲಕ್ಷ್ಮೀ ಕವಡೆನ ಇವಾಗ ನಾನು ಇದಕ್ಕೆ ಈ ತರ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ಈ ತರ ಹಾಕೊಂಡಿದ್ದೀನಿ. ಇನ್ನು ಲಕ್ಷ್ಮೀ ಕವಡೆ ಹಾಕಿದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋ ವಸ್ತು ಅಂದ್ರೆ ಅದು ಗೋಮತಿ ಚಕ್ರ. ನೀವು ನೋಡ್ಬೋದು ಯಾವ ತರ ಇರುತ್ತೆ ಅಂತ. ಈ ತರ ಪುಟ್ಟ ಪುಟ್ಟ ಗೋಮತಿ ಚಕ್ರನ ನೀವು ತಗೋಬೇಕು. ಇದರಲ್ಲಿ ದೊಡ್ಡ ಸೈಜದು ಬರುತ್ತೆ, ಅದನ್ನ ತಗೊಳಕ್ ಹೋಗ್ಬೇಡಿ. ನೋಡಿ ಈ ತರ ಇರುತ್ತೆ, ನೋಡಿ ನೀವು ನೋಡ್ಬೋದು. ನೋಡಿ ಈ ತರ ಇರುತ್ತೆ ಅದು ನೋಡಕ್ಕೆ. ಪುಟ್ಟ ಪುಟ್ಟದಾಗಿ ಗೋಮತಿ ಚಕ್ರ ಚಿಕ್ಕ ಸೈಜಲ್ಲಿ ಇರುತ್ತಲ್ವಾ, ಸೊ ಅದನ್ನ ತಗೋಬೇಕು. ಇದನ್ನ ನಾನು 11 ಗೋಮತಿ ಚಕ್ರನ ನಾನು ಇಲ್ಲಿ ತಗೊಂಡಿದ್ದೀನಿ. ಈಗ ಈ 11 ಗೋಮತಿ ಚಕ್ರನ ನಾನು ಇದ್ರ ಒಳಗಡೆ ಈ ತರ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ಇನ್ನೊಂದು ಗೋಮತಿ ಚಕ್ರನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಈ ಗಾಜಿನ ಬೌಲ್ ಒಳಗಡೆ ಹಾಕಿದ್ದೀನಿ. ನಂತರ ನಮಗೆ ಇದಕ್ಕೆ ಬೇಕಾಗಿರೋ ವಸ್ತು ಅಂದ್ರೆ ಅದು ಗುಲ್ಗಂಜಿ. ನೋಡಿ ನೀವು ತುಂಬಾ ಜನರಿಗೆ ಗೊತ್ತಿರುತ್ತೆ ಗುಲ್ಗಂಜಿನ, ನೀವು ನೋಡಿರ್ತೀರಾ. ಸೊ ಇದರಲ್ಲಿ 21 ಗುಲಗಂಜಿನ ನಾನು ತಗೊಂಡಿದ್ದೀನಿ. ಸೊ 21 ಗುಲಗಂಜಿನ ನಾನು ಇವಾಗ ಇದ್ರ ಒಳಗಡೆ ಹಾಕೋತಾ ಇದ್ದೀನಿ, ಮನಿ ಬೌಲ್ ಒಳಗಡೆ ಹಾಕೋತಾ ಇದ್ದೀನಿ. ಸೊ ನಂತರ ನಮಗೆ ಬೇಕಾಗಿರೋ ವಸ್ತು ಅಂದ್ರೆ ಅದು ತಾವರೆ ಬೀಜ. ನೋಡಿ ಈ ತರ ಇರುತ್ತೆ, ಲೋಟಸ್ ಸೀಡ್ ಅಂತ ಕರೀತಾರೆ ತಾವರೆ ಬೀಜ. ಇದು ಕೂಡ ಪೂಜಾ ಸ್ಟೋರ್ಸ್ಗಳಲ್ಲೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಆನ್ಲೈನ್ ಕೂಡ ಬೈ ಮಾಡ್ಕೋಬಹುದು. ಸೊ ಇಲ್ಲಿ ನಾನು 11 ತಾವರೆ ಬೀಜನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ 11 ತಾವರೆ ಬೀಜನೂ ಕೂಡ ನಾನು ಇದ್ರ ಒಳಗಡೆ ಈ ತರ ಹಾಕೋತಾ ಇದ್ದೀನಿ. ಸೊ ಇದಿಷ್ಟಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋ ವಸ್ತು ಅಂದ್ರೆ ಅದು ಮೋತಿ ಶಂಕು. ನೋಡಿ ಈ ತರ ಇರುತ್ತೆ, ಮೋತಿ ಶಂಕು ಅಂತ ಕರೀತಾರೆ. ಸೊ ಇದು 2 ತಗೊಂಡಿದ್ದೀನಿ ನಾನು. ಸೊ ಮೋತಿ ಶಂಕು ಇದು ಕೂಡ ಪೂಜಾ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ, ನಿಮ್ಗೆ ಕೇಳಿದ್ರೆ ಕೊಡ್ತಾರೆ. ಸೊ ಇದು 2 ಮೋತಿ ಶಂಕುನ ನಾನು ಇದ್ರ ಮೇಲೆ ಈ ತರ ಇಡ್ತಾ ಇದ್ದೀನಿ. ನಂತರ ನಮ್ಗೆ ಬೇಕಾಗಿರೋ ವಸ್ತು ಅಂದ್ರೆ ಅದು ಲಕ್ಷ್ಮೀ ಪಾದುಕೆ. ಲಕ್ಷ್ಮೀ ಪಾದುಕೆ ಅಂತ ಹೇಳ್ತಾರೆ. ಸೊ ಇದು ಕೂಡ ನಿಮ್ಗೆ ಪೂಜಾ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಸೊ ಇದನ್ನ ಇದ್ರ ಮೇಲೆ ನೋಡಿ ಈ ತರ ಇಟ್ಬಿಡೋದು. ಲಕ್ಷ್ಮೀ ಪಾದುಕೆನ ನಾವು ಇದ್ರ ಮೇಲೆ ಈ ತರ ಇಡ್ತಾ ಇದೀವಿ. ಈ ಜವಾದು ಪೌಡರ್ ಅಂತ ಸಿಗುತ್ತೆ ನೋಡಿ, ನಾನು ಲಾಸ್ಟ್ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಜವಾದು ಪೌಡರ್ ಬಗ್ಗೆ, ಅದರ ಯೂಸಸ್ ಏನು, ಏನಕ್ಕೆಲ್ಲ ನಾವು ಇದನ್ನ ಯೂಸ್ ಮಾಡ್ಬೋದು ಅನ್ನೋದ್ ಬಗ್ಗೆ. ಸೊ ಅದನ್ನ ನಾನಿಲ್ಲಿ 1 ಚಿಟಿಕೆ ಅಷ್ಟು ಜವಾದು ಪೌಡರ್ ಅನ್ನ ನಾನು ತಗೋತಾ ಇದ್ದೀನಿ. ನೋಡಿ 1 ಚಿಟಿಕೆ ಅಷ್ಟು ಜವಾದು ಪೌಡರ್ ಅನ್ನ ಇದ್ರ ಮೇಲೆ ಈ ತರ ಹಾಕ್ಬಿಡೋದು. ನಂತರ ಇದ್ರ ಮೇಲೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಇದಿಷ್ಟನ್ನ ಹಾಕೊಂಡು ನಂತರ ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿ ಮುಂದೆ ಅಂದ್ರೆ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ತುಂಬಾನೇ ಒಳ್ಳೇದಾಗತ್ತೆ. ಇದನ್ನ ಒಂದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನ ದೇವಿ ಮುಂದೆ ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ. ನಾರ್ಮಲ್ ನೀವು ಪೂಜೆ ಮಾಡ್ತೀರಲ್ವಾ, ಸೊ ಅವಾಗ ಇದನ್ನ ಮಹಾಲಕ್ಷ್ಮಿ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡಿಬಿಟ್ಟು ನಂತರ ನೆಕ್ಸ್ಟ್ ಡೇ ಅದನ್ನ ತೆಗೆದು
ನೀವು ದೇವ್ರ ಪೂಜಾ ರೂಮ್ ಇರುತ್ತಲ್ವಾ, ಪೂಜಾ ರೂಮಲ್ಲಿ ಮಹಾಲಕ್ಷ್ಮಿ ಫೋಟೋದ ಹತ್ರ ಇದನ್ನು ಈ ಥರ ಇಟ್ಬಿಡೋದು. ಇಟ್ಬಿಟ್ಟು ನಂತರ ಇದಕ್ಕೆ ನೋಡಿ ಈ ಥರ ಒಂದು ಮುಚ್ಚಳನ ಈ ಥರ ಮುಚ್ಚೋದು. ಸೊ ಮುಚ್ಚಳ ನಾವು ಮುಚ್ಚಲೇಬೇಕು, ಓಪನ್ ಇದನ್ನು ಇಡೋ ಥರ ಇರಲ್ಲ. ಸೊ ನೆಕ್ಸ್ಟ್ ಇದನ್ನು ಯಾವಾಗ ಓಪನ್ ಮಾಡೋದಂದ್ರೆ ಪ್ರತಿದಿನ ನೀವು ಇದಕ್ಕೆ ಧೂಪ ತೋರಿಸ್ಬೇಕಾಗತ್ತೆ. ನೀವು ಪೂಜೆ ಮಾಡುವಾಗ ಇದಕ್ಕೂ ಪೂಜೆ ಮಾಡಿ. ಪೂಜೆ ಮಾಡೋಕ್ಕೆ ಡೈಲಿ ಆಗಲ್ಲ ಅಂದರೆ ಒಂದು ಸ್ವಲ್ಪ ಊದಿನ ಕಡ್ಡಿ ಇಲ್ಲಾಂದರೆ ಧೂಪ ತೋರಿಸ್ಬಿಟ್ಟು ನೋಡಿ, ಇದಕ್ಕೆ ಧೂಪನ ಊದಿನ ಕಡ್ಡಿಯಲ್ಲಿ ಒಂದು ಸ್ವಲ್ಪ ಧೂಪ ತೋರಿಸೋದು. ನಂತರ ಇದನ್ನು ಹೀಗೆ ಮುಚ್ಚಿಬಿಟ್ಟು ಇಟ್ಬಿಡೋದು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ. ಇದು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ. ಅಲ್ಲದೆ ನಾವಿಲ್ಲಿ ಬಳಸಿರೋ ವಸ್ತು ಎಲ್ಲ ಮಹಾಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳು, ಮಹಾಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳು. ಸೊ ಅದರಿಂದ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಾನು ಹೇಳ್ತಾರೆ. ಸೊ ನೀವು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತರ ಒಂದು ಮನಿ ಬೌಲ್ ಅಥವಾ ಅಕ್ಷಯ ಪಾತ್ರೆನ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ತುಂಬಾನೇ ಒಳ್ಳೇದಾಗುತ್ತೆ. ಸೊ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದನ್ನ ಮಾಡೋಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಯಾವತ್ತು ಮಾಡ್ಬೋದು ಅಂದ್ರೆ ಅಕ್ಷಯ ತೃತೀಯ ದಿನದಂದು ಮಾಡ್ಬೋದು. ಅವತ್ತು ಆಗಿಲ್ಲ ಅಂದ್ರೆ ಯಾವತ್ತಾದ್ರೂ ಒಂದು ಒಳ್ಳೆ ಹುಣ್ಣಿಮೆ ದಿನ ಇದನ್ನ ಮಾಡಿ ಈ ತರ ಇಟ್ಬಿಡ್ಬೋದು. ಓಕೆನಾ. ಪ್ರತಿನಿತ್ಯ ಇದಕ್ಕೆ ಮಾತ್ರ ಧೂಪ ತೋರಿಸ್ಬೇಕಾಗತ್ತೆ. ಧೂಪ ತೋರಿಸೋದು, ಇದನ್ನ ಓಪನ್ ಮಾಡೋದು ಈ ತರ ಡೈಲಿ ಊದಿನ ಕಡ್ಡಿಯಲ್ಲಿ ಏನೋ ಪೂಜೆ ಮಾಡ್ತೀರಾ ಅಥವಾ ಪೂಜೆ ಮಾಡುವಾಗ ಇದಕ್ಕೆ ಪೂಜೆ ಮಾಡೋದು. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದು ಸ್ವಲ್ಪ ಧೂಪ ತೋರಿಸ್ಬಿಟ್ಟು ನಂತರ ಇದನ್ನ ನೋಡಿ ಈ ತರ ಮುಚ್ಚಿಬಿಟ್ಟು ಇದನ್ನ ಮಹಾಲಕ್ಷ್ಮಿ ಫೋಟೋ ಇರುತ್ತಲ್ವಾ ನಿಮ್ಮ ದೇವ್ರ ಕೋಣೆಯಲ್ಲಿ ಅದ್ರ ಹತ್ರ ಇದನ್ನ ಇಟ್ಬಿಡೋದು ಅಷ್ಟೇ. ಸೊ ಈ ತರ ಮಾಡೋದ್ರಿಂದ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಅಲ್ಲದೆ ಇದು ಮನಿನ ಅಟ್ರಾಕ್ಟ್ ಮಾಡುತ್ತೆ ಅಂತಾನು ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.